ಡಾಕ್ಟರೇಟ್ ಆಫ್ ಫಿಲಾಸಫಿ ಸಮಾಜ ಸೇವೆಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಗೌರವಿಸಿರುವುದು ಸುದೀರ್ಘ ಮೂರು ದಶಕಗಳ ಸೇವೆಗೆ ಸಲ್ಲಿಸಿದ ಗೌರವದಾಗಿ ಇದು ಇಡೀ ಚಿತ್ರದುರ್ಗ ಕೋಟೆನಾಡು ಚಿತ್ರದುರ್ಗದ ಕೀರ್ತಿ ಹೊಸದುರ್ಗದ ಕೀರ್ತಿಗೆ ಹೆಗ್ಗಳಿಕೆಯಿಂದ ಹೆಮ್ಮೆಯಿಂದ ಹೇಳಬಹುದು. ಇಂತಹ ಕೀರ್ತಿಗೆ ಪಾತ್ರರಾಗಿರುವವರು ಸರ್ವ ಚಿಲಿಕೆಯ ರಾಜಕಾರಣಿ, ಯುವಕರ ಸ್ಫೂರ್ತಿ, ತಾಲೂಕಿನ ಭರವಸೆಯ ನಾಯಕರು, ಸಂಘಟನಾ ಚತುರರು, ಸಾಮಾಜಿಕ ಭದ್ರತೆಯ ಪ್ರಬುದ್ಧ ಜನನಾಯಕರಾಗಿರುವಂತಹ ಶ್ರೀಯುತ ಮಾನ್ಯ ಡಾಕ್ಟರ್ ಎಸ್ ಲಿಂಗಮೂರ್ತಿ ಅವರು ಆಗಿದ್ದಾರೆ. ಇದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಹೆಮ್ಮೆಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ನಿರೂಪಕಿ ಕಾವೇರಿಯಿಂದ 35 ವರ್ಷಗಳಿಂದ ತನ್ನನ್ನ ಸಂಪೂರ್ಣವಾಗಿ ಈ ಸಮಾಜಕ್ಕೆ ಅರ್ಪಿಸಿಕೊಂಡು ನನ್ನ ಊರಿಗೆ ಏನಾದರೂ ನನ್ನ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ಕನಸನ್ನ ಹೊತ್ತು ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಬಂಧುಗಳೇ. ವಿಷಯ ಇಷ್ಟೇ, ಬಹಳಷ್ಟು ಜನಗಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತವರಿಗೆ ಡಾಕ್ಟರೇಟ್ ಪದವಿಗಳನ್ನು ಪಡೆಯೋದನ್ನು ನೋಡಿದ್ದೀವಿ, ಕೇಳಿದ್ದೀವಿ. ಅಮೆರಿಕದ ಫ್ಲೋರಿಡಾ ನಗರದ ಸಂಸ್ಕೃತ ಯೂನಿವರ್ಸಿಟಿಯಿಂದ ಕರ್ನಾಟಕ ರಾಜ್ಯದ ಒಂದು 3 ಜನ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ತಾವಾಗಿ ನಮ್ಮ ಲಿಂಗಮೂರ್ತಿ ಅವರು ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಸಾಮಾಜಿಕ ಸೇವೆಯನ್ನು ಪರಿಗಣಿಸಿ ಶ್ರೀ ಕ್ಷೇತ್ರ ರಾಘವೇಂದ್ರ ಸ್ವಾಮೀಜಿಯವರ ಪುಣ್ಯಕ್ಷೇತ್ರ ಮಂತ್ರಾಲಯದಲ್ಲಿ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡುವ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನಾವು ಬಹಳಷ್ಟು ರಾಘವೇಂದ್ರನ ಕೃಪೆಗೆ ಪಾತ್ರವಾದಂತಹ ನಮ್ಮ ನಾಯಕರು ಯಶಸ್ವಿಯ ಎತ್ತರ ಬೆಳೆಯಲಿ ಅಂತ ಭಗವಂತನ ಅವತ್ತೇ ಸ್ಮರಿಸಿದ್ದೀವಿ. ವಿಶೇಷವಾಗಿ ಇವತ್ತು ವಾಕರ್ಸ್ ಅಸೋಸಿಯೇಷನ್ ವತಿಯಿಂದ ಒಂದು ಗೌರವಪೂರ್ವಕವಾದಂತಹ ಅಭಿನಂದನಾ ಸಮಾರಂಭವನ್ನ ಏರ್ಪಡಿಸಿದಂತಹ ಗೌರವಾನ್ವಿತ ವಾಕರ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ನಮ್ಮ ಮಾರ್ಗದರ್ಶಕರಾದಂತಹ ಹರೀಶ್ ಅವರವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಯಾವುದೇ ಹಿನ್ನೆಲೆ ಇಲ್ಲದಂತೆ ಬದುಕನ್ನು ಕಟ್ಟಿಕೊಂಡು ಕಳೆದ 35 ವರ್ಷದಿಂದ ಎರಡು ದೊಡ್ಡಗಳನ್ನ ತನ್ನ ಮಡಿಲಲ್ಲಿ ಹಾಕೊಂಡು ಸಮಾಜದೊಟ್ಟಿಗೆ ಮತ್ತೆ ತುಳಿದಿರುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಕ್ಕಂತಹ ನಮ್ಮ ನಾಯಕರಾದಂತಹ ಎಸ್ ಲಿಂಗಮೂರ್ತಿಯವರು ಈ ಕಾರ್ಯಕ್ರಮದ ಅತ್ಯಂತ ಕೇಂದ್ರ ಬಿಂದುಗಳಾಗಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹೈಸ್ಕೂಲ್ ಓದುವಾಗಲೇ ಶ್ರೀಯುತರಿಗೆ ಕನ್ನಡ ಮಾಧ್ಯಮದಲ್ಲಿ ಹೈಸ್ಕೂಲಿಗೆ ಪ್ರವೇಶವನ್ನು ಕೊಟ್ಟಿರ್ತಾರೆ. ಭವಿಷ್ಯ ನಾವೆಲ್ಲ ಇಂಗ್ಲಿಷ್ ಮಾಧ್ಯಮಕ್ಕೆ ಹೋದ್ರೆ ನನಗೆ ಕಷ್ಟ ಆಗ್ತಿದೆ, ನಾವು ಕನ್ನಡಕ್ಕೆ ಹೋಗ್ತೀನಿ ಅಂತ ಹೇಳಿರೋದು ನಾವು ಕೇಳಿದೀವಿ. ಕನ್ನಡ ಮಾಧ್ಯಮದಿಂದ ನಾನು ಇಂಗ್ಲಿಷ್ ಮಾತಾಡಿಗೆ ಹೋಗ್ತೀನಿ ಅಂತ ಸ್ವತಃ ತಾವೇ ತಮ್ಮ ದೊಡ್ಡಪ್ಪನವರ ಒಂದು ಲೆಟರ್ ಕಾಪಿ ಮಾಡಿಕೊಂಡು ಪ್ರಿನ್ಸಿಪಲ್ ಹತ್ರ ಹೋಗಿ ನಮ್ಮ ದೊಡ್ಡಪ್ಪನವರು ಹೇಳಿದ್ದಾರೆ, ದಯವಿಟ್ಟು ನನಗೆ ಇಂಗ್ಲಿಷ್ ಮೀಡಿಯಂಗೆ ಸೇರಿಸಿ ಅಂತ ಹೇಳಿ ತಾವೇ ಇಂಗ್ಲಿಷ್ ಮೀಡಿಯಂ ಬಗ್ಗೆ ಪ್ರಮೋಷನ್ ಕನ್ನಡ ಮೀಡಿಯಂ 8ನೇ ಕ್ಲಾಸ್ ಫೇಲ್ ಆಗಿ ಇಂಗ್ಲಿಷ್ ಮೀಡಿಯಂಗೆ ಪ್ರವೇಶವನ್ನು ಪಡೆದುಕೊಂಡು ಇವತ್ತು ನಮ್ಮ ದೇಶದ ನಮ್ಮ ಪ್ರಪಂಚದ ಅತ್ಯುನ್ನತ ದೊಡ್ಡಣ್ಣ ಅಮೆರಿಕದ ವಿಶ್ವವಿದ್ಯಾಲಯದಂತಹ ಡಾಕ್ಟರೇಟ್ ಪದವಿಯನ್ನು ಪಡೆಯುವಂತಹ ಹೆಮ್ಮೆ ನಮ್ಮೆಲ್ಲರಿಗೂ ಸಲ್ಲುತ್ತೆ. ಹಾಗೆ ಅವರು ಕೂಡ ಸಲ್ಲುತ್ತೆ. ಹಾಗೆ ಪಿಯುಸಿಯನ್ನು ಶಿವಮೊಗ್ಗದಲ್ಲಿ ಮುಗಿಸ್ತಾರೆ. ತನ್ನ ಅಕ್ಕ ನನ್ನ 2ನೇ ತಾಯಿ ಅಂತ ಯಾವಾಗಲೂ ಹೇಳ್ತಾ ಇದ್ರು. ಅದೊಂದು ಬಹಳ ಸುಖಕರ ಸಂಗತಿ. ಅವರು ಅಕಾಲ ಮರಣಕ್ಕೆ ತುತ್ತಾಗ್ತಾರೆ. ಆ ನೋವು ನಮಗೆ ಈಗಲೂ ಕೂಡ ಅವರಲ್ಲಿ ನಾವು ತುಂಬಾ ಸತ್ಯ ಹೇಳ್ತಾರೆ. ನನ್ನ ರಾಜಕೀಯದ 7 ಪೀಳಿಗೆಯಲ್ಲೂ ಕೂಡ ನಾನು ಅಷ್ಟೊಂದು ನೋವನ್ನು ಅನುಭವಿಸಿಲ್ಲ. ನನ್ನ ಅಕ್ಕ ನನ್ನ ಬಿಟ್ಟು ಹೋದಾಗ ನಾನು ತುಂಬಾ ನೋವನ್ನು ಅನುಭವಿಸ್ತೀನಿ ಅಂತ ಬಹಳ ದಿನಗಳ ಕಾಲ ಆ ನೋವಿನಿಂದ ಹೊರಗೆ ಆಗದೇ ಇಲ್ಲ. ಹಾಗೆ ಅವರು ಆ ನೋವನ್ನು ಆ ದೇವರು ಭರಿಸುವಂತಹ ಶಕ್ತಿಯನ್ನು ದೇವರು ನೀಡಲಿ ಅವರಿಗೆ. ಹಾಗೆ ಪಿಯುಸಿ ಶಿಕ್ಷಣವನ್ನು ಮುಗಿಸಿ ನಂತರ PSc ಮತ್ತು ಉನ್ನತ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಕಾಲೇಜಿನಲ್ಲಿ BSc ಮತ್ತು MBA ಪಡ್ಕೊಳ್ತಾರೆ. ಹಾಗೆ ಆಗಿನ ಕಾಲದಲ್ಲಿ ಆ MBA ಓದುವಂತಹ ಯೂನಿವರ್ಸಿಟಿ ಕಾಲದಲ್ಲೇ ಅವರು ರಾಜಕೀಯ ಗೀಡನ್ನು ಅಂಟಿಸ್ಕೊಳ್ತಾರೆ. ಉನ್ನತ ಶಿಕ್ಷಣ ಮಾಡುವಾಗಲೇ ಯೂನಿವರ್ಸಿಟಿಗೆ 2 ಬಾರಿ ಭವಿಷ್ಯ ಆಗಿನ ಕಾಲದಲ್ಲಿ ಸೆನೆಟ್ ಮತ್ತು ಯೂನಿವರ್ಸಿಟಿ ಎಲೆಕ್ಷನ್ ಅಂದ್ರೆ ಅದು MLA ಎಲೆಕ್ಷನ್ಗಿಂತ ಬಹಳ ಕಠೋರವಾದದ್ದು, ಬಹಳ ಹೆಸರು ಕೊಡುವಂತಹ ಎಲೆಕ್ಷನ್. ಅಂತಹ ಸಂದರ್ಭದಲ್ಲಿ 2 ಬಾರಿ ಯೂನಿವರ್ಸಿಟಿಯ ಕಾರ್ಯದರ್ಶಿಯಾಗಿ
ಹಾಗೆ ಅವರಿಗೆ ವೋಟ್ ಮಾಡಿದಂತರು ಅವರ ಸಹಪಾಠಿಗಳು ಏನು ನಮ್ಮ ಈಗಿನ ರಾಜ್ಯ ಸರ್ಕಾರದ ಕಂದಾಯ ಸಚಿವರಾದಂತಹ ನಮ್ಮ ಕೃಷ್ಣ ಬೈರೇಗೌಡ ಆಗಿರ್ಬೋದು, ಹಾಗೆ ಕ್ರೀಡಾ ಲೋಕದಲ್ಲಿ ಹೆಸರು ಮಾಡುವಂತಹ ದಿಗ್ಗಜ ರಾಹುಲ್ ಆಗಿರ್ಬೋದು, ಅವರೆಲ್ಲ ಮತವನ್ನು ನೀಡಿ ಆಗಿನ ಕಾಲದಲ್ಲಿ ಅವರಿಗೆ ರಾಜಕೀಯ ಗೀಳನ್ನು ತಂದುಕೊಟ್ಟಂತಹ ಸಂದರ್ಭದಲ್ಲಿ 2 ಬಾರಿ ಯೂನಿವರ್ಸಿಟಿಯ ಕಾರ್ಯದರ್ಶಿಯಾಗಿ ಅವರನ್ನು ಆಯ್ಕೆ ಮಾಡಿದಂತಹ ಹೆಗ್ಗಳಿಕೆ ಶ್ರೀಯುತರಿಗೆ ಸಲ್ಲಬೇಕು. ತದನಂತರ ಪ್ರತಿಷ್ಠಿತ ಕಂಪನಿಯಲ್ಲಿ ಕೈ ತುಂಬ ಸಂಬಳದ ಕೆಲಸ, ಆದ್ರೂ ಕೂಡ ಊರಿನ ಒಂದು ತಗಾದೆ, ಊರಲ್ಲಿ ರಾಜಕಾರಣ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ನನಗೆ ಬರುವಂತಹ ಹಣ ನನಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ನಾನು ಹಣ ಮಾಡೋದಲ್ಲ ನನಗೆ ಮುಖ್ಯ, ನಾನು ಜನರನ್ನು ಗಳಿಸಬೇಕು ಅಂತ ಹೇಳಿ ಮತ್ತೆ ಅವರು ಊರಿನ ಕಡೆ ಮುಖ ಮಾಡಿ ರಾಜಕೀಯ ಗೀಳನ್ನು ಬೆಳೆಸ್ಕೊಳ್ತಾರೆ. ಜೊತೆಗೆ ಉಪನ್ಯಾಸಕರಾಗಿ ಕೂಡ SJM ಕಾಲೇಜಿನಲ್ಲಿ ತಮ್ಮ ಒಂದು ಉಪನ್ಯಾಸ ವೃತ್ತಿಯನ್ನು ಕೂಡ ಪ್ರಾರಂಭಿಸಿದಂತಹ ಶ್ರೀಗಳು ವಸುಂಧರದ ರಾಜಕೀಯ ಏಳುಗಳಿನಲ್ಲಿ 3 ಬಾರಿ ಬಹುಶಃ ಯಾವುದೋ ಒಂದು ಸಣ್ಣ ಎಲೆಕ್ಷನ್ ಸೋತಂತಹ ಸಂದರ್ಭದಲ್ಲಿ ನಮಗೆ ಕಾಣದೆ ಊರನ್ನೇ ಬಿಟ್ಟು ಹೋಗುವಂತಹ ಸಂದರ್ಭಗಳನ್ನು ನೋಡ್ತಾ ಇದ್ದೀವಿ. ಗೆದ್ದ ನಂತರ ಕೂಡ ಊರಲ್ಲಿ ಇದೇ ಇರುವಂತಹ ಸಂದರ್ಭವನ್ನು ನೋಡ್ತಾ ಇದ್ದೀವಿ. 7 ನಡಿಗಳು ಕೂಡ ಸತತ 35 ವರ್ಷಗಳ ಕಾಲ ರಾಜಕೀಯ ಜೀವನ, ಸಾಮಾಜಿಕ ಜೀವನ ಹಾಗೆ ಕೌಟುಂಬಿಕ ಜೀವನ ಮೂರನ್ನು ಕೂಡ ಸಮವಾಗಿ ತುಂಬಿಸಿಕೊಂಡು ನಮ್ಮ ಮುಂದೆ ಗಟ್ಟಿತನವಾಗಿ ಇನ್ನೂ ನಾನು ಇದೀನಿ ಜೊತೆಗೆ ನಾನು ಇನ್ನೂ ಸಮಾಜ ಸೇವೆ ಮಾಡ್ತೀನಿ, ನನಗೆ ದೇವರು ಇನ್ನೂ ಶಕ್ತಿ ಕೊಟ್ಟಿದ್ದಾನೆ ಅಂತ ಹೇಳಿ ನಾವು ಮುಂಕೂತಿದ್ದಾರೆ. ನಿಜವಾಗ್ಲೂ ಅವರ ಒಂದು ಆ ಶಕ್ತಿ ಮತ್ತು ಆ ಸ್ಫೂರ್ತಿಗೆ ನಾವೆಲ್ಲರೂ ಕೂಡ ನಿಜವಾಗ್ಲೂ ಅಭಿನಂದಿಸಬೇಕಾದಂತಹ ಸಂದರ್ಭ. ನಾನು ವಿಶ್ ಮಾಡೋಣ ಅಂತ ಮಾಡಿದೆ. ನನಗೆ ಒಂದು ಮಾತು ಹೇಳಿದೆ ಸರ್, ಒಂದೆಲ್ಲರೂ ಅವರ ಕೂತ್ಕೊಂಡು ಎಲ್ಲರೂ ಕೂಡ ನಿಮ್ಮ ಆತ್ಮೀಯರ ಕೂತ್ಕೊಂಡು ನಾನು ನಿಮಗೆ ವಿಶ್ ಮಾಡಬೇಕಾಗಿದೆ, ಒಂದು ಸಣ್ಣ ಕಾರ್ಯಕ್ರಮ ಆಯೋಜಿಸಿದ್ದೇನೆ, ಆಗದು ಮಾಡ್ತೀನಿ ಅಂತ ಹೇಳಿ ನಿಜವಾಗ್ಲೂ ಎಲ್ಲ ನೋಡಿದ್ರೆ ಅವರ ಒಂದಿಷ್ಟು ಗಣಿತದ ಸಂಪತ್ತು ಇದೆಯಲ್ಲ ಅದು ತುಂಬಾ ಎತ್ತರವಾಗಿದೆ ಅಂತ ನನಗೆ ಅನ್ಸುತ್ತೆ. ತುಂಬಾ ವಿಶೇಷವಾಗಿದೆ ಮತ್ತು ಎತ್ತರವಾಗಿದೆ. ಯಾಕೆಂದ್ರೆ ಮನುಷ್ಯ ತನ್ನ ಹುಟ್ಟು ಮತ್ತು ಸಾವಿನ ನಡುವೆ ಗಣಿತಕ್ಕಂಥದ್ದಂದ್ರೆ ಮಾನವೀಯ ಸಂಪನ್ಮೂಲಗಳ ಮಾನವ ಸಂಬಂಧಗಳನ್ನ ಆ ಸಂಬಂಧಗಳನ್ನ ಗಳಿಸುವುದರಲ್ಲಿ ನಾವು ಲಿಂಗೋಡು ಯಶಸ್ವಿಯಾಗಿದೆ ಅಂತ ನನಗೆ ಅನಿಸುತ್ತೆ. ಕಾರ್ಯಕ್ರಮ ನೋಡಿ ಲಿಂಗೋಡಿ ಅವರು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ವಿಶಿಷ್ಟವಾಗಿ ಹೈಸ್ಕೂಲು ಮತ್ತು ಪ್ರಾಥಮಿಕ ಶಿಕ್ಷಣನ ಸ್ಥಳೀಯವಾಗಿ ಮಾಡಿರ್ತಕ್ಕಂಥದ್ದು. ಡಿಗ್ರಿನನ್ನ ಶಿವಮೊಗ್ಗ ಮತ್ತು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ಕೂಡ MBA ವಿದ್ಯಾಭ್ಯಾಸ ಇದೆಯಲ್ಲ ತುಂಬಾ ಹಿಂದೆ ಅವರು ಎಷ್ಟು ಸ್ಟ್ರಾಂಗ್ ಇರುತ್ತೆ ಆ ಕೋರ್ಸ್ ಅಂತಂದ್ರೆ MBA ಮಾಡದೆ ಒಂದು ವಿಶಿಷ್ಟವಾದಂತಹ ಕೋರ್ಸ್. ಒಂದು ಮಾತು ಹೇಳ್ತಾರೆ, ನನ್ನ ಜೀವನದಲ್ಲಿ ಮಹತ್ವದ ಆಕಾಂಕ್ಷೆ ಅನ್ನೋದು MBA ಮಾಡಬೇಕು ನಾನು ಅಂತೇಳಿ. ಇವತ್ತಿನ ಪ್ರಪಂಚ ಅತ್ಯಂತ ಶ್ರೀಮಂತ ವ್ಯಕ್ತಿ ಹೇಳಿರ್ತಕ್ಕಂಥ ಮಾತು. ಅಂತ MBA ಡಿಗ್ರಿಯನ್ನ ತುಂಬಾ ಹಿಂದೆ ಮಾಡಿ ಅವರು ಬಯಸಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ CEO ಬೆಳೆಸಬಹುದಾಗಿದೆ. CEO ಆಗ್ತದಲ್ಲ ಇವತ್ತು ದಿವಸ ಏನಂತಾರೆ ಕಂಪನಿಗಳಿಗೆ ಕೋಟ್ಯಾಂತರ ಸಂಬಳ ತಗೊಳ್ತಕ್ಕಂಥ CEO ಮಟ್ಟಕ್ಕೆ ಬೆಳೆಯಬಹುದು. ಅಷ್ಟರ ಮಟ್ಟಿಗೆ ಆ ಒಂದು ವಿದ್ಯಾಭ್ಯಾಸ ಸತ್ವ ಆಗ್ತವೆ. ಅಂತ ಡಿಗ್ರಿನನ್ನ ಅದನ್ನ ಸರಿಸಿ ಒಂದಿಷ್ಟು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಇದೆಯಲ್ಲ ಅದು ಒಂದಿಷ್ಟು ಸ್ಟ್ರಾಂಗ್ ಡಿಸಿಷನ್ ಅಂತ. ನಿಜವಾಗ್ಲೂ ಕೂಡ ಸ್ಟ್ರಾಂಗ್ ಡಿಸಿಷನ್ ಅಪ್ರಿಶಿಯೇಟ್ ಮಾಡ್ಬೇಕು. ರಾಜಕಾರಣದಲ್ಲಿ ಮಹತ್ವಾಕಾಂಕ್ಷೆ ಇದೆ. ಆ ಮಹತ್ವಾಕಾಂಕ್ಷೆ ಉತ್ಕೃಷ್ಟಾಕಾಂಕ್ಷೆ ಎರಡೂ ಕೂಡ ಲಿಂಗಮೂರ್ತಿಯಲ್ಲಿದೆ. ಯಾಕೆಂದ್ರೆ ಅವರು ಬೆಳೆದು ಬಂದಂತ ಸಂಸ್ಕೃತಿ ಹೇಗಿದೆ ಅಂದ್ರೆ ಅವರ ದೊಡ್ಡಪ್ಪ ಇವತ್ತು ಶಿವನಘಟ್ಟ ಸಿದ್ದಪ್ಪ ಮಾಡ್ತಾರೆ. ಶಿವನಘಟ್ಟ ಸಿದ್ದಪ್ಪ ಅವರ ರಾಜಕೀಯ ಬದುಕಿನ ಆ ಒಂದು ಕುಟುಂಬದಲ್ಲಿ ನಮ್ಮ ಲಿಂಗಮೂರ್ತಿಯವರು ಬಂದಂತ ಅವಾಗ ತಾಲೂಕಿನ ಮತ್ತು ರಾಜ್ಯದ ಎಲ್ಲ ನಾಯಕರುಗಳನ್ನ ಅತ್ಯಂತ ಸರಳವಾದ ಭಾಷೆಯಲ್ಲಿ ಏನಪ್ಪ ಹೆಗಡೆ ಸಮಾಚಾರ ಅಂತ ಕೇಳ್ತಾ ಇದ್ರು. ಏನ್ ನೋಡ ದೇವಗೌಡರಿಗೆ ಏನ್ ನೋಡ ಅಂತ ಅವ್ರು ಮಾತಾಡ್ತಕ್ಕಂಥ ಅಷ್ಟು ಸರಳವಾಗಿ ನಾಯಕರುಗಳ ಮಾತಾಡ್ತಕ್ಕಂಥ ಕೆಪಾಸಿಟಿನ ನಮ್ಮ ಶಿವನಘಟ್ಟ ಸಿದ್ದಪ್ಪ ಹೋಗಿ ಅದೇ ರೀತಿಯಲ್ಲಿ ನಮ್ಮ ಲಿಂಗಮೂರ್ತಿಯವರು ಇವತ್ತು ರಾಜ್ಯದ ನಾಯಕರುಗಳ ಸಂಪತ್ತ ಎಷ್ಟು ಚೆನ್ನಾಗಿ ಗಳಿಸಿದ್ದಾರೆ ಅಂದ್ರೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಎಲ್ಲರ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪರಿಗೆ ಮಾನಸ ಪುತ್ರ ಅಂತ ಕಲಿತಕ್ಕಂಥ ಒಂದು ವಿಶಿಷ್ಟವಾದಂಥ ಒಂದು ಎಲ್ಲ ಆತ್ಮೀಯ ಯಾಕೆಂದ್ರೆ ಸಮಯ ಬಹಳ ಅಭಾವ ಇದೆ. ಎಲ್ಲ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತ ಎಲ್ಲ ನಮ್ಮ ಆತ್ಮೀಯ ಈಗಾಗಲೇ
ಅವ್ರ ವಿಚಾರವನ್ನ ಲಿಂಗಮೂರ್ತಿ ನಡೆದು ಬಂದ ದಾರಿಯನ್ನ ಹೇಳಿದ್ರು. 1971 ಹುಟ್ಟಿದ್ದಾರೆ. ಹೈಸ್ಕೂಲನ್ನ ಮಿಡಲ್ ಸ್ಕೂಲು ಪ್ರೈಮರಿ ಓದಿತ್ತು ಶಿವನಕಟ್ಟೆ ಎಲೆಕಟ್ಟೆ. ಹೈಸ್ಕೂಲ್ ಓದಿತ್ತು ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ. ಗೌರ್ಮೆಂಟ್ ಸ್ಕೂಲಲ್ಲಿ ಅವ್ರು ಯಾವುದು ಓದಿಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ 7ನೇ ತರಗತಿ ಮುಗಿಸ್ಕೊಂಡು ಹೈಸ್ಕೂಲಲ್ಲಿ ನಮ್ಮ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಪ್ರೌಢಶಾಲೆ ನಡೆಸಿ ತದನಂತರದಲ್ಲಿ PUC ಓದಲಿಕ್ಕೆ ಶಿವಮೊಗ್ಗ ಹೋಗಿ, ಶಿವಮೊಗ್ಗದಲ್ಲಿ PUC ಓದಿ, BSc ಬೆಂಗಳೂರಲ್ಲಿ ಓದಿ, MBA ಬೆಂಗಳೂರಲ್ಲಿ ಓದಿ, ತದನಂತರದಲ್ಲಿ ಅಲ್ಲಿ ಸೆನೆಟ್ ಮೆಂಬರ್ ಆಗಿ, ತದನಂತರದಲ್ಲಿ 2006ರಲ್ಲಿ ಈ ತಾಲೂಕಿಗೆ ಪ್ರಥಮವಾಗಿ ರಾಜಕೀಯ ಪ್ರವೇಶ ಮಾಡಿದ್ದು 2004. ಆಗ ಯಾಕೆ ಅಂದರೆ ನಾನು ಮೇಷಾಗಿದ್ದ. ಆಗ ನಾವು ಬಾಬು ಕ್ಷೇತ್ರಕ್ಕೆ ಮಂಡಳಿಗೆ MP ಅಂತ ನಾನು ಮಂಜುನಾಥ ಹತ್ರಕ್ಕೆ ಹೋದಾಗ ಮಂಜುನಾಥ ಗೊತ್ತಿಗೆ ಕ್ಷೇತ್ರಕ್ಕೆ ಯಾರಿಗೆ ಕೊಡ್ತೀನಿ ಅಂತ ಹೇಳಿದೆ. ಅದೇ ಕಾರಣ ಅಸಿದ್ದರನ್ನು ಕೇಳಲ್ಲ, ಸಂಕಲ್ಪ ಯಾರಿಗೂ ಗೊತ್ತಿಲ್ಲ. ನಮ್ಮ ತಾಲೂಕಿನಲ್ಲಿ ರಾಜಕೀಯ ಪ್ರಬುದ್ಧತೆಯನ್ನು ಪಡೆದವರು ಸಿದ್ದಪ್ಪನವರು, ಜಿ ಬಸವನವರು, ಈಗ ಚಂದ್ರಾಕರ ಅವರಿದ್ರು, ಡಿ ರುದ್ರಪ್ಪ ಅವರೆಲ್ಲ. ಅವರ ಮಗದ ಸಿದ್ದಪ್ಪನ ಮಗನವರಿಗೆಲ್ಲ ಅವ್ರಿಗೆ ಕೊಡ್ತೀವಿ. ಗುತ್ತಿಗೆ ಕ್ಷೇತ್ರವನ್ನ JDS ಅಭ್ಯರ್ಥಿಯಾಗಿ 2006 ಸ್ಪರ್ಧೆ ಮಾಡಿದ್ರು. ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು. ಪ್ರಶಸ್ತಿಗಳ ಜೊತೆಗೆ ಒಂದು ಜವಾಬ್ದಾರಿಗಳನ್ನು ಕೊಟ್ಟು ತಾಲೂಕಿನ ಜನಸೇವೆ ಮಾಡುವಂತ ಅವಕಾಶನ ಕೊಡಿ. ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು, ಅವ್ರ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡಿದ್ರು, ಅವ್ರ ಸಾಧನೆಗಳ ಬಗ್ಗೆ ಮಾತಾಡಿದ್ರು. ಈ ಎಕ್ಸಾಮ್ ಮತ್ತೆ ಒಂದೇ ಒಂದು ಸಣ್ಣ ಅವ್ರ ಜೊತೆ ನಾನು ಅವಾಗ ಕಾರ್ಯ ಬರ್ತಾ ಇರ್ತೀನಿ ಬೆಂಗಳೂರಿಗೆ ಅಥವಾ ಈ ಕಡೆ ಆ ಕಡೆ ಹೋಗ್ತಾ ಇರ್ತೀನಿ. ಅವರು ನಾವ್ ಯಾವತ್ತೂ ರಾಜಕೀಯ ಮಾತಾಡೋದು ಅವ್ರ ಜೊತೆ. ಅವರು ನೀರಾವರಿ ಬಗ್ಗೆ ಮತ್ತು ನೀರಾವರಿ ಬಗ್ಗೆ ಮಾತಾಡ್ತಾರೆ. ನೀವ್ ಯಾರಾದ್ರೂ ಅವ್ರ ಜೊತೆ ಕಾರಲ್ಲಿ ಅಥವಾ ಯಾವಾಗಾದ್ರೂ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಅವ್ರಿಗೆ ಈ ಆರ್ಥಿಕವಾಗಿ ಮತ್ತೆ ಈ ನೀರಾವರಿ ಭದ್ರಾ ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಅವರ ಕಾರ್ಯಕ್ರಮಕ್ಕೆ ಗಂಟೆ ಇರ್ತಾರೆ. ಯಾವ ಒಬ್ಬ IAS IPS ಇಂಜಿನಿಯರು ಕೂಡ ಆ ಎಸ್ಟಿಮೇಷನ್ ಹೇಳಕ್ಕಾಗಲ್ಲ, ಅಷ್ಟು ತಿಳುವಳಿಕೆ ಹೇಳಕ್ಕಾಗಲ್ಲ. ಅವರವರು ನಮ್ಮ ಸಂಬಂಧ ಬಹಳ ದೊಡ್ಡದು. ಜೀವನದಲ್ಲಿ ರಾಜಕೀಯ ಪ್ರವೇಶ ಮಾಡಕ್ಕೆ ಮುಂಚೆನೆ ಯಡಿಯೂರಪ್ಪ ನನಗೆ ಜಮಾಪುರದಲ್ಲಿ ಸನ್ಮಾನ ಮಾಡಿಸಿದಂತ ವ್ಯಕ್ತಿ. ಮುಂದೆನೂ ಕೂಡ ಅವರು ನಮ್ಮ ತಾಲೂಕಿನಲ್ಲಿ ಅತ್ಯುತ್ತಮ ಪದವಿಗಳನ್ನು ಪಡೆಯಲಿ, ಗೌರವ ಪಡೆಯಲಿ, ಪ್ರಶಸ್ತಿ ಪಡೆಯಲಿ ಸಾರಿಸಿ ನಾವು ನೀವೆಲ್ಲರೂ ಅವ್ರ ಜೊತೆಗೆ ಅಂತೇಳಿ ನನ್ನ ಮಾಡ್ತೀವಿ. ಧನ್ಯವಾದ. 2009ರಿಂದ 2013ರವರೆಗೆ ಮತ್ತು ಅನೇಕ ವರ್ಷಗಳ ಕಾಲ DCP ಆಗಿ ಮತ್ತು ಬೆಂಗಳೂರಿನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ KMX ಇದ್ದಾಗ ನನ್ನ ಕಚೇರಿಯ ಮೇಲೆ ಅವರು 4 ಫ್ಲೋರ್ನಲ್ಲಿ ಅವರ ಆಫೀಸ್ ಇತ್ತು. MNL ಮೈಸೂರು ಮಿನರಲ್ಸು ಅದಕ್ಕೇನು MD ಆಗಿ ಅವರು ಚೇರ್ಮನ್ ಆಗಿ ಅಧಿಕಾರ ಸ್ವೀಕರಿಸಿದ ನಂತರ ಹಾಗಾಗಿ ನಾವು ಭೇಟಿ ಮಾಡ್ತಾ ಇದ್ದು. ಅತ್ಯಂತ ಸರಳ ವ್ಯಕ್ತಿತ್ವ ಮತ್ತು ನಮ್ಮ ಯಡಿಯೂರಪ್ಪನವರ ಮೇಲಿದ್ದಾರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಇಡೀ ಸಮಾಜದ ಏನು ನಾಯಕರಿದ್ದಾರೆ ಅವರ ಮನೆಯಲ್ಲಿ ಅನೇಕ ಸಾರಿ ನಾವು ಭೇಟಿ ಮಾಡ್ತಿದ್ದು, ಅನೇಕ ವಿಷಯಗಳನ್ನ ಸಹ ಚರ್ಚೆಯನ್ನು ಮಾಡ್ತಿದ್ರು. ರಾಜಕೀಯವಾಗಿರ್ಬೋದು, ವೈಯಕ್ತಿಕವಾಗಿ ಮತ್ತು ಇತರೆ ವಿಷಯಗಳಲ್ಲಿ ಅನೇಕ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ತಾ ಇದ್ದು. ಒಂದು ಏನೇ ಅವರ ರಾಜಕೀಯದ ಒಂದು ಇದು ಬೇರೆ, ಆದರೆ ಬಹಳ ಸರಳವಾದ ವ್ಯಕ್ತಿತ್ವ, ಪರ್ಸನಲ್ ರಿಲೇಶನ್ಶಿಪ್ ಏನಿದೆ ಅದಕ್ಕೆ ಮಹತ್ವವನ್ನು ಕೊಡ್ತಿದ್ರು. ಬಹಳ ಮರ್ಯಾದೆಯಲ್ಲಿ ಮತ್ತು ಅತ್ಯಂತ ನಗುಮುಖದಲ್ಲಿ ಯಾವಾಗಲೂ ಬರ್ತಾ ಇದ್ರು. ಹೇಳಿ ಯಾವಾಗಲೇ ಭೇಟಿ ಮಾಡಿದ್ರು ಯಾವ ರೀತಿಯಾಗಿ ಸಂಬಂಧಗಳಿಗೆ ಅವರು ಹೆಚ್ಚಿನ ಮಹತ್ವವನ್ನ ಕೊಡ್ತಾ ಇದ್ರು. ಒಂದು ಪ್ರಶಸ್ತಿ ಪ್ರದಾನ ಮಾಡಿರೋದು ನಿಜವಾಗ್ಲೂ ಕೂಡ ತುಂಬಾ ಸಂತೋಷಕರವಾದಂತ ವಿಷಯ. ಆ ಒಂದು ಸ್ಥಿತಿಯಲ್ಲಿ ವೇದಿಕೆಯನ್ನು ಆಸೀನರಲ್ಲಿರ್ತಕ್ಕಂಥ ಡಾಕ್ಟರ್ ಲಿಂಗಮೂರ್ತಿ ಅವರೇ ಮತ್ತು ನಮ್ಮ ಕ್ಲಬ್ಬಿನ ಗೌರವಾನ್ವಿತ ಉಪಾಧ್ಯಕ್ಷರಾದ ಹರೀಶ್ ಬಾಬುರವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಆತ್ಮೀಯ ಬಂಧುಗಳೇ ಮಾತೆ, ಈಗಾಗಲೇ ಎಲ್ಲರೂ ಕೂಡ ಸಮಾಜ ಸೇವೆಯನ್ನ ಮಾಡಿರ್ತಕ್ಕಂಥ ಲಿಂಗಮೂರ್ತಿ ಅವರಿಗೆ ಡಾಕ್ಟರೇಟ್ ಬಂದು ನಿಜವಾಗ್ಲೂ ಕೂಡ ಸಂತೋಷಕರವಾದಂತ ವಿಷಯ. ನಾವು ಹೇಳೋದಾದ್ರೂ ಇಷ್ಟೇ, ಒಳ್ಳೆ ಸಮರ್ಥವಾಗಿ ಸೇವೆಯನ್ನ ಕೊಟ್ಟಿದ್ದಾರೆ. ಅವರು
ಇನ್ನು ಮುಂದೆ ಬಹಳಷ್ಟು ಸಮಾಜ ಸೇವೆಯನ್ನ ಕೊಡಬೇಕು ಅಂದ್ರೆ ಮತದಾರರು ನಮ್ಮ ಹನುಮಂತಪ್ಪನವ್ರು ಹೇಳಿದ್ರು, ಡಾಕ್ಟರೇಟು ಅಮೇರಿಕ ಡಾಕ್ಟರೇಟ್ ಅಲ್ಲಪ್ಪ, ಮತ್ತೊಂದು ಡಾಕ್ಟರೇಟ್ ತಗೋಬೇಕು ಅಂತ. ಇರ್ಲಿ, ಅದನ್ನು ಒಂದಿನ ತಗೋತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಫಸ್ಟ್ ಲಿಂಗಮೂರ್ತಿ ಅವರಿಗೆ ನಮ್ಮ ಕ್ಲಬ್ಬಿನ ವತಿಯಿಂದ ನಮ್ಮ ಅಶೋಕ್ ಬೇರೆ ವೇದಿಕೆ ಮೇಲೆ ಬರ್ರಿ, ಉಪಾಧ್ಯಕ್ಷರಿದ್ದಾರೆ, ನಮ್ಮ ಗೌರವ ಸಲ್ಲಿಸಿ ಈ ಹೊಸದುರ್ಗ ತಾಲೂಕಿನಲ್ಲಿ ಇರಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಪದೇ ಪದೇ ಪ್ರಯತ್ನ ಮಾಡ್ತಿದ್ದಾರೆ. ಆ ಭಗವಂತ ನಿಜವಾಗ್ಲೂ ಕೂಡ ಅವರ ಸಮಾಜ ಸೇವೆಗೆ ಒಂದು ಅವಕಾಶ ಮಾಡಿಕೊಡ್ಲಿ. ನೋಡೋಣ, ಈಗ ಯಾರ್ಯಾರ ಹಣೆಯವರು ಏನೇನು ಬರ್ದಿರ್ತೋ ಯಾರಿಗೆ ಗೊತ್ತಿಲ್ಲ. ಪ್ರಯತ್ನ ಇದ್ರೆ ಖಂಡಿತ ಸಕ್ಸಸ್ ಆಗುತ್ತೆ ಅನ್ನೋದು ನಮ್ದು ಕೂಡ ಒಂದು ಏನು ನಾವು ಬೆಳೆದಂತ ದಾರಿ. ಅದ್ರ ಜೊತೆಗೆ ನಮ್ಮ ಸಿದ್ದರಾಮಯ್ಯ ಹೇಳಿದ್ರು, ಇಲ್ಲಿ ಹೊಸದುರ್ಗ ತಾಲೂಕಿನಲ್ಲಿ ಪ್ರತಿಯೊಂದು ಏನು ನೀರಾವರಿ ಜೊತೆಗೆ ವಿದ್ಯಾವಂತ ನಿರುದ್ಯೋಗಿಗಳು ಬಹಳ ಇದ್ದಾರೆ. ಉದ್ಯೋಗ ಅವಕಾಶದಿಂದಲೇ ಬಹಳಷ್ಟು ಜನ ಬೆಂಗಳೂರಿಗೆ ವಲಸೆ ಹೋಗಿ ಅಲ್ಲಿ ಜೀವನ ನಡೆಸ್ತಕ್ಕಂಥದ್ದು ಬಹಳ ಕಷ್ಟಕರ. ಅಂತವರಿಗೆ ಎಲ್ಲ ವಿದ್ಯಾವಂತರಿಗೆ ಎಲ್ಲ ಉದ್ಯೋಗ ಅಟ್ಲೀಸ್ಟ್ ಸೃಷ್ಟಿ ಮಾಡುವಂತ ಶಕ್ತಿಯರ ಅಂತ ಹೇಳಿ ನಾವೆಲ್ಲರೂ ಸೇರಿ ಏನಾದರೂ ಒಂದು ಉದ್ಯೋಗ ಉಂಟಾಗ ಅಂತ ಒಂದು ಫ್ಯಾಕ್ಟ್ರಿನೋ ಒಂದು ಗಾರ್ಮೆಂಟ್ಸೋ ಏನಾದರೂ ಒಂದು ಮಾಡಿದ್ರೆ ನಮ್ಮ ಸಮಾಜಕ್ಕೆ ನಾವು ಸಹ ಒಂದು ಗುರಿಯ ಕೊಟ್ಟಾಗತ್ತೆ. ಅದ್ರ ಮೂಲಕ ನಾವು ಒಂದು ಸಮಾಜ ಸೇವೆ ಮಾಡ್ಬೇಕಾಗತ್ತೆ. ಇಷ್ಟರ ಬಗ್ಗೆ ಎಲ್ಲರೂ ಗಮನ ಹರಿಸಿ ಮಾಡಿ ಒಂದು ಸಮಾಜ ಸೇವೆಯನ್ನ ಮಾಡಲಾಗ್ತಕ್ಕಂಥ ಮಾತನ್ನು ಹೇಳ್ತಾ, ಈಗೇನು ನಮ್ಮ ಎಸ್ ಲಿಂಗಮೂರ್ತಿ ಅವರಿಗೆ ಆ ಸಂಸ್ಥೆಯವರು ಕೊಟ್ಟಂತ ಒಂದು ಡಾಕ್ಟರೇಟ್ ಅನ್ನ ನಾವೆಲ್ಲರೂ ಸೇರಿ ಅವರಿಗೆ ಅಭಿನಂದನೆಗಳನ್ನು ತಪ್ಪನ. ಹಿರಿಯರಿಗೆ ಗಣ್ಯರಿಗೆ ಒಂದು ಸುತ್ತ ಸಭೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಒಂದು ಸುತ್ತ ನನ್ನ ಆತ್ಮೀಯ ಗೆಳೆಯ, ಈ ಊರಿನ ನೆಚ್ಚಿನ ಯುವ ನಾಯಕ ಅಂತ ಹೇಳ್ಬೋದು. ಅವರ ಒಡನಾಟ ನಂದು ಬಹಳ ವರ್ಷದಿಂದ ಬಂದೆ. ಅವರು ನನ್ನ ಜೊತೆ ಚಿತ್ರದುರ್ಗದ ವರ್ಗಾಮಠದಲ್ಲಿ ಗೌರ್ನಿಂಗ್ ಕೌನ್ಸಿಲ್ ಆಗಿ ನಾನು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಬಹಳ ಶ್ರದ್ಧೆ ವಹಿಸಿ ಕೆಲವು ಕೆಲಸಗಳು ಮಾಡಿದ್ವಿ. ಅವು ಕೆಲವು ನಿಷ್ಠುರವಾಗಿ ಕೆಲವು ವಿಷಯಗಳು ನಾವು ಏನೇ ಕಷ್ಟ ಬಂದರೂ ಎದೆಯೊಳಗೆ ನಿಂತು ಕೆಲಸ ಮಾಡೋ ಜನಗಾರ. ಎಂಥ ದೊಡ್ಡ ವ್ಯಕ್ತಿ ಆದರೂ ಕೂಡ ತಪ್ಪು ಮಾಡಿದ್ರೆ ನೇರವಾಗಿ ಅವ್ರು ಯಾರೇ ಆಗಿರ್ಬೋದು, ಕೆಲವು ವಿಷಯಗಳು ನಾನು ಹೇಳಕ್ಕೆ ಇಷ್ಟಪಡಲ್ಲ. ಸಮಾಜ ತಿದ್ದುವ ಕೆಲಸದಲ್ಲಿ ಅವರು ಮುಂಚೂಣಿಯಲ್ಲಿರ್ತಾರೆ. ಅದೇ ರೀತಿ ನಮ್ಮ ಭಾಗದ ಅಂದರೆ ನಮ್ಮ ಊರಿನ, ನಮ್ಮ ಹೊಸದುರ್ಗದ, ನಮ್ಮ ಹೆಚ್ಚು ಕಮ್ಮಿ ನಮ್ಮ ಚಿತ್ರದುರ್ಗ 3-4 ಡಿಸ್ಟ್ರಿಕ್ಟಲ್ಲಿ ನೇರ ಸಂಪರ್ಕ ಆಗಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರ ಜೊತೆ ನೇರ ಮತ್ತು ನಿಕಟ ಒಂದು ಸಂಬಂಧ ಇರೋದ್ರಿಂದ ನಮ್ಮ ಭಾಗದ ಜನಗಳಿಗೆ ಅಥವಾ ನಮ್ಮ ಹೊಸದುರ್ಗ ಜನಗಳಿಗೆ ಕೆಲವು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋಕ್ಕೆ, ಅಲ್ಲಿಂದ ಸರ್ಕಾರಕ್ಕೆ ಅನುಕೂಲ ಪಡ್ಕೊಳ್ಳೋಕ್ಕೆ ಅನುಕೂಲ ಆಯಿತು. ಎಲ್ಲ ಲಿಂಗಣ್ಣವರ ಅಭಿಮಾನಿ ಬಂಧುಗಳೇ, ಇದುವರೆಗೂ ಹನುಮಂತಪ್ಪ ಎಲ್ಲರೂ ಹೇಳಿದ್ರು, ಇದುವರೆಗೂ ಅವರು ಜೀವನದಲ್ಲಿ ನೋಡಬಾರ್ದ ಎಲ್ಲವನ್ನ ನೋಡಿದ್ದಾರೆ, ಅನುಭವಿಸಿದ್ದಾರೆ, ಒಂದು ಸಾಧಿಸಿದ್ದಾರೆ. ಆದರೆ ಹೊಸದುರ್ಗ ತಾಲೂಕಿನ ರಾಷ್ಟ್ರೀಯ ಮಾಡೋಕ್ಕಾಗಲಿಲ್ಲ ಅಂತ ಅವ್ರು ಹೇಳಿದ್ರು ಅಂತ. ಅದಕ್ಕೆ ನಾನು ಹೇಳೋದು ಎರಡೇ ಮಾತು ಮುಗಿಸ್ತೀನಿ. ಇಲ್ಲೇನು ಅಭಿಮಾನಿ ಬಂಧುಗಳೆಲ್ಲ ಬಂದಿದ್ದೀವಿ, ಇಷ್ಟು ಜನ ಒಂದ್ಸರಿ ಮನಸ್ಸು ಮಾಡಿದ್ರೆ ಅವ್ರು ಡಾಕ್ಟರೇಟ್ ಮಾಡೋದು ಬಹಳ ಬಡ. ಯಾಕಂದ್ರೆ ಈ ತಾಲೂಕಿನ ಎಂತೆಂಥವ್ರನ್ನ ಭಾರಿ ಎಮ್ಮೆಲ್ಲೆಗಳು ಮಾಡಿ ನಿರೀಕ್ಷೆ ಮಾಡಿದ್ವಿ ಅಂತ ಒಳ್ಳೆ ಜನ ಈ ತಾಲೂಕಿನವರು. ದಯಮಾಡಿ ಅಂತ ಅವಕಾಶವನ್ನ ಮಾನ್ಯ ಲಿಂಗಮೂರ್ತಿ ಅವರು ಏನ್ ಮಾಡೋದು ಗೊತ್ತಿಲ್ಲ, ಎಲ್ಲ ಜನ ಸೇರಿ ಆಶೀರ್ವಾದ ಮಾಡೋಂತ ಅವಕಾಶ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ಸುಸಂದರ್ಭದಲ್ಲಿ ಬಹುಶಃ ನಾನು ಅಂದ್ಕೊಂಡಿರ್ಲಿಲ್ಲ ಈ ರೀತಿಯಾದಂತ ಒಂದು ಅವಕಾಶ ಬರುತ್ತೆ ಅಂತ. ನಮ್ಮ ಕಾವೇರಿ ಪ್ರಶ್ನೆ ಕೇಳ್ತಾ ಇರ್ಬೇಕಾದ್ರೆ ನೆನಪಾಗ್ತಾ ಇದೆ.
ನನ್ನ ಜೀವನದ ರಾಜಕೀಯ ಜೊತೆಲಿರ್ತಕ್ಕಂಥವ್ರು ಇಲ್ಲಿ ರೇಸ್ಗೆ ಮೇಲೆ ಕೂತಿರ್ತಕ್ಕಂಥವ್ರು ಬಹಳಷ್ಟು ಜನ ಕಳೆದ 25-30 ವರ್ಷಗಳ ಬೇರೆ ಬೇರೆ ಪಕ್ಷದಲ್ಲಿದ್ರು ಕೂಡ ನನ್ನ ಜೊತೆಲಿ ಇದ್ರು. ಈಗ ನಮ್ಮ ಪಕ್ಷದಲ್ಲೂ ಕೂಡ ನನ್ನ ಜೊತೆಲಿ ಇದ್ದಾರೆ. ಅವರು ಹೇಳಿದ್ದಾರೆ ಎಲ್ಲ ವಿಚಾರಗಳನ್ನ ಈಗಾಗಲೇ ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಅದನ್ನ ನಾನೇನು ಮತ್ತೆ ಹೇಳುವಂತ ಅಗತ್ಯ ಇಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಬಹುಶಃ ನನಗೆ ಈ ಡಾಕ್ಟರೇಟ್ ಬಂದಂತ ಸಂದರ್ಭದಲ್ಲಿ ನಾನು ಗೂಗಲ್ ಇಂಟರ್ನೆಟ್ ಅನ್ನ ನೋಡಿದೆ. ಯಾಕಂದ್ರೆ ಬಹಳಷ್ಟು ಯೂನಿವರ್ಸಿಟಿಗಳು ಡಾಕ್ಟರೇಟ್ ಅನ್ನು ಕೊಡೋದು, ನಾನೇನು ಓದಿಲ್ಲ ಡಾಕ್ಟರೇಟ್ ಕೊಡೋದಕ್ಕೆ. ಆದ್ರೆ ಸಮಾಜ ಸೇವೆ ಕುರಿಸಿ ಬೇರೆ ಬೇರೆ ಯೂನಿವರ್ಸಿಟಿ ಕೊಡೋ ಸಂದರ್ಭದಲ್ಲಿ ನಾನು ನೋಡಿದೆ ಯಾರ್ಯಾರಿಗೆ ಕೊಡ್ತಾ ಇದ್ದಾರೆ ಅಂತ ಕೇಳಿದಾಗ ಜಸ್ಟಿಸ್ ಶ್ರೀಶಾನಂದ್ ಅವರು, ತುಂಬಾ ದೊಡ್ಡ ಜಸ್ಟಿಸ್, ಈಗ ಹೈಕೋರ್ಟಿನ ಧಾರವಾಡದ ಜಸ್ಟಿಸ್ ಅವರು ಶ್ರೀಶಾನಂದ ಅಂತ, ಸುಮಾರು 1 ಲಕ್ಷ ಕೋಟಿ ಫಾಲೋವರ್ಸ್ ಇದ್ದಾರೆ ಅವರಿಗೆ ಈಗ ಅಸೋಸಿಯೇಟ್. ಅವರಿಗೆ ಅವರ ಸಾಲಿನಲ್ಲಿ ಮತ್ತು KN ಪಣೀಂದ್ರ ಅಂತ ಈಗಿನ ಉಪಲೋಕಾಯುಕ್ತರು ಜಸ್ಟಿಸ್ ಪಣೀಂದ್ರ ಅವರು, ಅವರಿಗೆ ಕೊಟ್ಟಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಅವರಿಗೆ, ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ, ಹಾಗೆ ಯದುವೀರ್ ನಮ್ಮ ಮೈಸೂರು ಮಹಾರಾಜರ ಸಂಸ್ಥಾನದ ಯದುವೀರ್ ಅವರಿಗೆ, ಅವರು ಬರಲಿಲ್ಲ ಅವರು ತಗೊಳ್ಳಿಕ್ಕೆ ಕಾರಣಾಂತರದಿಂದ, ಮಹಾರಾಜರಿಗೆ ಡಾಕ್ಟರೇಟ್ ಕೊಡುವಂತ ಸಂದರ್ಭ. ನಮ್ಮ ರಾಘವೇಂದ್ರ ಸ್ವಾಮಿಗಳ ಈಗಿನ ಸ್ವಾಮಿಗಳ ಪೂರ್ವಾಶ್ರಮದ ತಂದೆಯವರಿಗೆ ಡಿಲಿಟ್ ಅನ್ನ ಅದೇ ವೇದಿಕೆಯಲ್ಲಿ ಕೊಟ್ಟಂತದ್ದು. ಆ ನೆಕ್ಸ್ಟ್ ನನಗೆ 6ನೇವನಾಗಿ ನನಗೆ ಡಾಕ್ಟರೇಟ್ ಅನ್ನ ಕರೆದಂತ ಸಂದರ್ಭದಲ್ಲಿ ಅವಿಸ್ಮರಣೀಯವಾದಂತ ಒಂದು ಸಂದರ್ಭ. ಯಾಕೆಂದ್ರೆ ಅವರು ಜಸ್ಟಿಸ್ ಸಂವಿಧಾನವನ್ನ ಎತ್ತಿಡಿದು ದಿನನಿತ್ಯ ಮಾಡುವಂತ ಜಸ್ಟಿಸ್ಗಳು ತಗೊಳ್ಳುವಂತ ಸಾಲಿನಲ್ಲಿ ಒಂದು ದೊಡ್ಡ ಗೌರವ ಸಿಕ್ತು ಅಂತ ಅನ್ಕೊಂಡಿದ್ದು ಬಹಳ ಸಂತೋಷ ಆಯಿತು. ಇದೆಲ್ಲದರ ಹಿಂದೆ ಪ್ರೇರಣೆ ನನಗೆ ಅಂದ್ಕೊಂಡಿರಲಿಲ್ಲ, ಅವಶ್ಯಕತೆ ಇಲ್ಲ ಡಾಕ್ಟರೇಟ್ ಅನ್ನುವಂಥದ್ದು, ನನಗೇನು ಅವಶ್ಯಕತೆ ಇಲ್ಲ. ಆದ್ರೆ ಆ ಯೂನಿವರ್ಸಿಟಿ ಇಂಥವ್ರಿಗೆ ಕೊಟ್ರೆ ಬಹುಶಃ ಸಮಾಜದಲ್ಲಿ ಇನ್ನೂ ಜವಾಬ್ದಾರಿಯುತವಾಗಿ ಹೆಚ್ಚು ಕೆಲಸ ಮಾಡುವಂತ, ಮತ್ತೆ ಅವರನ್ನ ನೋಡಿ ಇನ್ನೂ ಹೆಚ್ಚು ಜನ ಕೆಲಸ ಮಾಡುವಂತ ಪ್ರೇರಣೆ ಸಿಗ್ತದೆ ಅಂತ ಹೇಳಿ ಬಹುಶಃ ಯೂನಿವರ್ಸಿಟಿ ಕೊಟ್ಟಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಆ ಕಾರಣಕ್ಕೆ ಡಾಕ್ಟರೇಟ್ ಅಂತ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ನನಗೆ ಯಾರು ಡಾಕ್ಟರ್ ಲಿಂಗಮೂರ್ತಿ ಅಂತ ಕರೆಯುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನೇನು ಇಂಜೆಕ್ಷನ್ ಕೊಡುವಂಥದ್ದು, ಪಾತ್ರೆ ಕೊಡುವಂತ ಇದಿಲ್ಲ. ಆದ್ರೆ ಅದೊಂದು ಗೌರವದ ಒಂದು ಪ್ರಶಸ್ತಿ, ಗೌರವದ ಒಂದು ನಾಮಕರಣ ಅಂತ ನಾನು ಅನ್ಕೊಂಡಿದ್ದೇನೆ. ಆ ಸಂದರ್ಭದಲ್ಲಿ ಬಹುಶಃ ಸಿಕ್ಕಂತದ್ದು ನಾನು ಅನ್ಕೊಂಡೆ, ನಾನೆಲ್ಲೂ ಕೆಲಸ ಮಾಡಿಲ್ಲ. ವಸ್ತುಗಳ ಕ್ಷೇತ್ರದಲ್ಲೇ ನಮ್ಮ ಶಿವನಕಟ್ಟೆ ಸಿದ್ದಪ್ಪನವರು ಅಂತ ಎಲ್ಲ ಗೊತ್ತಿರ್ತಕ್ಕಂಥವ್ರೆ. ಸುಮಾರು 93 ವಯಸ್ಸಿನಲ್ಲಿ ಸತ್ತಂತದ್ದು. ಅವ್ರಿಗೆ 70 ವರ್ಷಗಳ ವ್ಯಾಸಾಯ ಬಿಟ್ಟು ರಾಜಕೀಯ ಮಾಡಕ್ ಹೋಗೋರಂತೆ 22ನೇ ವಯಸ್ಸಿಗೆ, ಮದುವೆಗಿಂತ ಮುಂಚೆ. 70 ವರ್ಷಗಳ ಸುದೀರ್ಘ ಸಮಾಜ ಸೇವೆಯನ್ನ ಈ ತಾಲೂಕಿನಲ್ಲಿ ನಮ್ಮ ದೊಡ್ಡಪ್ಪನವರು ನಮ್ಮನ್ನ ಬೆಳೆಸುವಂತ ಮಾಡುವಂಥದ್ದು. ಅದು ಬಹುಶಃ ಅದು ನಮಗೆ ಪ್ರೇರಣೆಯಾಗಿ ಬಂದೆ ನಮ್ಮ ಸಮಾಜ ಸೇವೆಗೆ. ನಿಜಲಿಂಗಪ್ಪನವರ ಸಂಪರ್ಕದಲ್ಲಿ ನಾನು ಇಷ್ಟಂತದ್ದು. ಒಂದು ಸಂದರ್ಭದಲ್ಲಿ ನಾನು ಮಾತನಾಡಿ ನಿಜಲಿಂಗಪ್ಪನವ್ರ ಕರ್ಕೊಂಡು ಹೋದ್ರು. ಈ ರಾಷ್ಟ್ರ ಕಂಡಂತ ಅತ್ಯಂತ ದೊಡ್ಡ ರಾಜಕಾರಣಿ, ರಾಷ್ಟ್ರ ನಾಯಕ ಸನ್ಮಾನ್ಯ ಸಿದ್ದವರಳ್ಳಿ ನಿಜಲಿಂಗಪ್ಪನವರು ಮಾಜಿ ಮುಖ್ಯಮಂತ್ರಿಗಳು. ನನ್ನನ್ನು ಕರ್ಕೊಂಡು ಹೋದ್ರು. ಹೋದಾಗ ನಾನು ಬೈಕ್ ನಲ್ಲಿ ಹೋದಾಗ ಕಾಲು ಬಿದ್ದೆ. ನೋಡಿದಾಗ ಮನೆ ಎದುರುಗಡೆ ಕೂತಿದ್ರು, ಪೇಪರ್ ಓದ್ಕೊಂಡು ಒಂದು ಸಂದರ್ಭವನ್ನು ಹೇಳ್ತೇನೆ. RT ನಗರದಲ್ಲಿ ಬೈಕಲ್ಲಿ ಹೋದೆ, ಒಂದು ನಿಂಬೆಟ್ಟು ತಗೊಂಡ್ರು ದೊಡ್ಡಪ್ಪ. ಯಾಕೆ ದೊಡ್ಡಪ್ಪ ಅಂದ್ರೆ ಬುದ್ಧರ ದುಡ್ಡು ಒಬ್ಬ ನಿಗ್ಲಿಗಪ್ಪ ಹೋಗಿ ನಡೆಯುವಂತ. ಹೋದೆ, ಬಾಕ್ಲಲ್ಲಿ ನಿಂತ್ಕೊಂಡು ಒಳಗೆ ಹೋಗ್ಬೋದೇ ನಿಂತ್ಕೊಂಡು ಯಾಕೆ ದೊಡ್ಡಪ್ಪ ಅಲ್ಲಿ ಕೂತಾರಲ್ಲ ನಡ್ಬಿಟ್ಟೆ ಹೋಗಿ ನಡೆಯುತ್ತೆ. ಅವರು ಇಲ್ಲೆಲ್ಲ ಬುದ್ಧಿಯರು ಪೇಪರ್ ಓದ್ತಿದ್ದಾರೆ, ಡಿಸ್ಟರ್ಬ್ ಮಾಡ್ಬಾರ್ದು, ನಿಂತ್ಕೊಂಡು. ಅವ್ರ ಮಗಳು 65 ವರ್ಷ ಪಾರ್ವತಕ್ಕ ಅಂತ, ಕಣ್ಣಲ್ಲಿ ಕನ್ನಡಕ ಆ ಕಾಲದಲ್ಲಿ ಹಾಕೊಂಡು ಬಂದು, ಯಾಕೆ ಹೊರಗಡೆ ನಿಂತಿದ್ದೇನೆ, ಒಳಗೆ ಬರೋದು ಇಲ್ಲ ಬುದ್ಧಿಯರು ಪೇಪರ್ ಓದ್ತಿದಾರೆ ಅಂತ. ಅಪ್ಪಾಜಿ ಹಿಂಗ್ ಬಂದಿದ್ದಾರೆ. ನಾನು ಆಮೇಲೆ ಪೇಪರ್ ಮಡಿಸಿಟ್ಟು ಕಾಲ್ ಮೇಲೆ ಕಾಲಿಂದ ಕೆಳಗೆ ಇಳಿಸಿ ನಿಜಲಿಂಗಪ್ಪನವರು ಕರಿಯವ ಸಿದ್ದಪ್ಪನ ಯಾಕೆ ಸಿರಿಯ ಬರಕ ಅಂದ್ರು. ಓದೇ ಜೊತೆ ಕಾಲ್ ಬಿಟ್ಟಿದ್ರು. ಇತಿಹಾಸದ ಪುಸ್ತಕದಲ್ಲಿ ನಾನು ಓದಿದ್ದೆ. ನಿಜಲಿಂಗಪ್ಪನವ್ರು ಕಾಲ್ ಬಿದ್ದಾಗ ಈ ತಲೆ ಮೇಲೆ ಕೈ ಇಟ್ಟು ಯಾರಿತ್ತ ಅಂದ್ರು. ಅದೇ ಬುದ್ಧಿ ನನ್ನ ತಮ್ಮನ ಮಗ ಇವನು ಇವರಪ್ಪ ಚಿಕ್ಕ ವಯಸ್ಸಿನಾಗ ಬಿಟ್ಕೊಂಡು ಹೋಗ್ಬಿಟ್ಟ. ಕೆದಳಪ್ಪ ನೋಡು, ಸಮಾಜ ಸೇವೆ ಮಾಡ್ಬೇಕು, ದುಡ್ಮೇನು ಮಾಡ್ಬೇಕು ಅಂದ್ರು. ನನ್ನ ತಲೆ ಮೇಲೆ ಇತ್ತು. ನನಗೆ ಮಾತು ಏನು ಹೊರಡ್ಲಿಲ್ಲ. ತಂದು ನಿಂತ್ಕೊಂಡ್ರೆ ಯಾಕೆ ಬಂದಿದ್ದಪ್ಪ ಅಂದ್ರು. ಅದೇ ಬುದ್ಧಿ ನಿಮ್ದು ಹುಟ್ಟಿದ್ದೇನೆಲ್ಲ ಮಾತಾಡಿಸ್ಕೊಂಡು ಮಾಡ್ತಾವೆ. ಇಬ್ಬರೇ ಗೆಸ್ಟ್, ಅಧಿಕಾರ ಇಲ್ಲದೆ ಇರುವಾಗ ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ ಇಬ್ಬರೇ ಗೆಸ್ಟ್ ನಾವು ವಿಶ್ ಮಾಡಕ್ ಹೋಗಿದ್ರು. ಆಯ್ತು ಸರಿ, ನಿನ್ನ ಅಳಿಯಕ್ಕೆ ಒಂದು ಲೆಟರ್ ಕೊಟ್ಟಿದ್ದಲ್ಲ JH ಪಾಟೀಲ್ರಿಗೆ ಕೆಲಸ ಆಯ್ತು ಅಂದ್ರು. ಇಲ್ಲ ಬುದ್ಧಿ ಅವರು ದೇವೇಗೌಡರು ಇಲ್ಲ ಪ್ರಧಾನಿಯಾಗಿ ಹೋಗ್ಬಿಟ್ರು, ಅದು ಆಗ್ಲಿಲ್ಲ ಬುದ್ಧಿ. JH ಪಾಟೀಲ್ರಿಗೆ ಇನ್ನೊಂದು ಲೆಟರ್ ಕೊಟ್ಟಿದ್ರಲ್ಲ ಅಂದ್ರೆ ಅದು ಆಗ್ಲಿಲ್ಲ ಬುದ್ಧಿ. ನಿನ್ನ ಅಳಿಯಕ್ಕೆ ಹೇಳ, ನನ್ನ ಲೆಟರ್ ಇನ್ನೊಂದ್ಸರಿ ಯಾರು ತಗೊಂಡೋಗ್ಬೇಡ, ಕೃಷಿ ಮಾಡಕ್ ಹೇಳು ಅಂದ್ರು. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಆಮೇಲೆ ಹೇಳ್ತೀನಿ ನಿಮಗೆ. ಈ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ವಾಭಿಮಾನ ಎಷ್ಟು ಅಂದ್ರೆ 90 ಅವ್ರ
ಅವರಿಗೆ ಸತ್ಯದ 101ನೇ ವರ್ಷ, 93ನೇ ವಯಸ್ಸಲ್ಲಿ ನಾವು ಎಷ್ಟು ನೆನಪಿನ ಶಕ್ತಿ ಮತ್ತು ತುಡಿತ, ಸ್ವಾಭಿಮಾನದಿಂದ ಬದುಕಬೇಕು, ನೀವು ಲೆಟರ್ ತಗೊಂಡು ಭಿಕ್ಷೆ ಕೇಳಬೇಡಿ ರಾಜಕಾರಣಿಗಳ ಹತ್ರ ಅಂತ ಹೇಳುವಂತ ಮಾತನ್ನ ಸಂದರ್ಭದಲ್ಲಿ ನಾನು ಕೇಳಿಸ್ತೇನೆ. ಇಂಥ ನಿಲ್ಲಿಕಾಪ್ತವರು ಹೊಸದುರ್ಗದಲ್ಲಿ ಎಲೆಕ್ಷನ್ ಇಟ್ಟಿದ್ರು 1969ನೇ ಇಸ್ವಿ. ನಾನು ಸಂದರ್ಭದಲ್ಲಿ ಬಹುಶಃ ನಾವು ಹುಟ್ಟಿರ್ಲಿಲ್ಲ ಅಂತ ಕಾಣಿಸುತ್ತೆ. ಸಿದ್ದಪ್ಪ ಹೇಗಿದೆ ಮಳೆ ಬೆಳೆ ಹೊಸದುರ್ಗದಲ್ಲಿ ಅಂದ್ರು. ಬಹಳ ಸೂಕ್ಷ್ಮವಾಗಿ ನಾವೆಲ್ಲ ಗಮನಿಸ್ಬೇಕಾದ ಒಂದು ವಿಚಾರ. ಹೇಗಿದೆ ಮಳೆ ಬೆಳೆ ಅಂತ. ಏನೆಲ್ಲ ಬುದ್ಧಿ ಕಳ್ಳರು ಕಾಯಿ ಕೇಳ್ತಾರೆ ತೋಟನವರು, ಇದು ಬದುಕೋದು ಕಷ್ಟ ಇದೆ ಅಂದ್ರು. ನಾವು ಬಹಳ ನೇರವಾಗಿ ಮಾತಾಡೋದು. ಕಳ್ಳರು ಅವಾಗೆಲ್ಲ ಹಂಗೆ ಇತ್ತಲ್ಲ, ತೋಟದ ಕಾಯಿ ಉಳಿಸ್ಕೊಳ್ಳೋದೇ ಕಷ್ಟ ಇತ್ತು. ಯಾಕೆಂದ್ರೆ ಊಟ ಇರಲಿಲ್ಲ. ನಿಜಲಿಂಗಪ್ಪ ಅವರು ಹೇಳಿದಂತ ಮಾತು ನನ್ನ ಕಿವಿನಲ್ಲಿ, ಸಿದ್ದಪ್ಪ ಕಳ್ಳರೆಲ್ಲ ತಪ್ಪು, ನಮ್ಮದು ತಪ್ಪು ಅಂದ್ರು. ಒಬ್ಬ ಸ್ಟೇಟ್ಸ್ಮನ್ ಕಳ್ಳನ ತಪ್ಪು ಅವ್ರದಲ್ಲ ನಮ್ಮದು ಅಂದ್ರು. ಅವತ್ತಿನ ಕಾಲ ನಿನ್ ಮನೆ ಕಾಯಿ ಕಿತ್ಕೊಂಡು ಹೋಗಿ ತೋಟದಲ್ಲಿ ಮನೆ ಕಟ್ತಾನ ಇಲ್ಲ, ಅವನು ಮದ್ವೆ ಮಾಡ್ತಾನ ಇಲ್ಲ, ಬಟ್ಟೆ ತಗೊಳ್ತಾನ ಇಲ್ಲ, ಊಟಕ್ಕಿಲ್ಲ ಅವನಿಗೆ, ಅದಕ್ಕೋಸ್ಕರ ಕಳ್ತನ ಮಾಡ್ತಾನೆ, ಅವನಿಗೆ ಕೆಲಸ ಕೊಡಕ್ಕಾಗಿಲ್ಲ, ಅದು ನಮ್ ತಪ್ಪು ಅಂದ್ರು. ನಿಜಲಿಂಗಪ್ಪ ಅವ್ರು ಹೇಳಿದಂತ ಮಾತು. ಅಂದ್ರೆ ಒಬ್ಬ ಸ್ಟೇಟ್ಸ್ಮನ್ ಒಬ್ಬ ಕಳ್ಳ ಯಾವಕ್ಕೆ ಮಾಡ್ತಾನೆ ಅಂತ ಯೋಚನೆ ಮಾಡಿದ್ರು. ಇವತ್ತು ಆ ಸ್ಥಿತಿ ಇಲ್ಲ ಬಿಡಿ, ಇವತ್ತು ಆ ಸ್ಥಿತಿ ಇಲ್ಲ. ಇವತ್ತು ಎಲ್ಲರಿಗೂ ಅನ್ನ, ಉದ್ಯೋಗ ಮಾಡುವ, ಕೈಗೆ ಕೆಲಸ ಸಿಗುವಂತ ಅವಕಾಶ ಇದೆ. ಸೊ ಇದು ಈ ಸಂದರ್ಭಕ್ಕೆ ಯಾಕೆ ಹೇಳ್ತೇನೆ ಅಂದ್ರೆ, ಬಹುಶಃ ನಾನು MBA ಮಾಡಿ ಬಿರ್ಲಾ ಕಂಪನಿಯಲ್ಲಿ ಕೆಲಸ ಮಾಡಿ ಇನ್ನೊಂದು ಹೇಳಿಲ್ಲ ಅನ್ಸುತ್ತೆ. ಐ ವರ್ಕ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಫಾರ್ PK ಬಿರ್ಲಾ, ಆದಿತ್ಯ ಬಿರ್ಲಾ, ಇಂಡಿಯನ್ ಮಲ್ಟಿನ್ಯಾಷನಲ್ ಕಂಪನಿನಲ್ಲಿ ನಾನು ಕೆಲಸ ಮಾಡಿದ್ದೆ. ಅದು ನಿಮಗೆ ಗೊತ್ತಿರ್ತದೆ. ದೂರದರ್ಶನದಲ್ಲಿ ಕೆಲಸ ಮಾಡಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಸೋಲಾರ್ ವಾಟರ್ ಹೀಟಿಂಗ್ ಬಗ್ಗೆ ರಿಸರ್ಚ್ ಅಲ್ಲಿ ಪಾಲ್ಗೊಂಡೆ. ಹೀಗೆ 10 ರಮಣಶ್ರೀ, ನಮ್ಮ ಅಣಿಮುತ್ತು ಷಡಕ್ಷರಿ ಅವರ ಜೊತೆ ಕೆಲಸ ಮಾಡಿದೆ. ಹೀಗೆ 10 ಹಲವಾರು ಬ್ಯಾಂಕಲ್ಲಿ ಕೆಲಸ ಮಾಡಿದ್ವಿ. ಕೆನರಾ ಬ್ಯಾಂಕ್ ಅಲ್ಲಿ ಅಲ್ಲೆಲ್ಲ ಒಂದ್ ಸ್ವಲ್ಪ ನೋಡ್ತೇವೆ, ಎವ್ರಿಥಿಂಗ್ ಮಾಸ್ಟರಿಂಗ್ ಅಂತೀವಿ. ಎಲ್ಲ ಕೆಲಸ ಮಾಡಿದ್ರೆ ಯಾವ್ದ್ರಲ್ಲೂ ಮಾಸ್ಟರ್ ಆಗಿಲ್ಲ. ಸೊ ಹೀಗೆ 10 ಹಲವಾರು ಅವಕಾಶಗಳು ಮಾಡೋ ಸಂದರ್ಭದಲ್ಲಿ ದುಡಿಮೆಯನ್ನ ನಮ್ಮ ಕಲ್ಮಠಗಳು ಹೇಳೋ ಸಂದರ್ಭದಲ್ಲಿ ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ನಿಮ್ಗೆ ಪರಿಚಯದಲ್ಲಿ ಎಲ್ಲ ಹೆಸರುಗಳಕ್ಕೆ ಹೋಗ್ಲಿಲ್ಲ, ಸಂಖ್ಯೆ ಆಗುತ್ತೆ ಅಂತ ಹೇಳಿ. ಇದೊಂದು ದೊಡ್ಡ ಒಂದು ಪ್ರಜಾಪ್ರಭುತ್ವದ ಬಸವಣ್ಣನ ವೇದಿಕೆ ತರ ಇದೆ. ಅನುಭವ ಮಂಟಪದ ವೇದಿಕೆ ನೀವೆಲ್ಲ ಹಿರಿಯರೆಲ್ಲ ಕೂತಿದ್ದೀರಾ. ಹಾಗಾಗಿ ಅಂತ ಸಂದರ್ಭದಲ್ಲಿ ಇವತ್ತು ಏನು ಅವಕಾಶಗಳು ಸಿಕ್ಕಂಥದ್ದು ಬಹುಶಃ ಈ ಕ್ಷೇತ್ರದ ಏನೋ ಹೇಳ್ತಿದ್ದೆ ನಾನು, ಏನೋ ಹೇಳ್ತಾ ಇದ್ದೆ, ಬೇರೆ ಕಡೆ ಹೋದೆ ಅಂದ್ರೆ ಯಾರು ಗಮನಿಸ್ತಾ ಇಲ್ಲ ಅಂತ ಗೊತ್ತಾಯ್ತು. ಹೀಗೆ ಆ ಕಂಪನಿಗಳಲ್ಲೆಲ್ಲ ಕೆಲಸ ಮಾಡುವಂತ ಒಂದು ಅವಕಾಶ ಸಮಾಜ ಸೇವೆಗಳಿಗೆ ನಿಗ್ಲಿಗಪ್ಪನವರ ಮಾತುಗಳ ಪ್ರೇರಣೆ. ಎಷ್ಟೇ ಆರ್ಥಿಕವಾಗಿ ಕಷ್ಟ ಇದ್ರೂ ಕೂಡ ಇವತ್ತು ನಾನು ನೆಚ್ಕೋಬೇಕಾಗ್ತದೆ. ಬಹುಶಃ ಇಷ್ಟೆಲ್ಲ ಸಮಾಜ ಸೇವೆ ಏನಾದ್ರೂ ಅದು ನನಗೆ ಮಾಡುವಂತ ಕಲ್ಪನೆ ಕೊಟ್ಟದ್ದು ನಿಗ್ಲಿಂಗಪ್ಪನವರು ಸನ್ಮಾನ್ಯ. ಅದರ ಮುಂದುವರೆದವಾಗಿ ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ನನ್ನನ್ನ ಬೀಜ ಗಿಡವನ್ನ ಹಾಕಿದ್ದು, ಯಡಿಯೂರಪ್ಪನವರು ನೀರು ಗೊಬ್ಬರ ಹಾಕಿ ನೆರಳು ಕೂಡ ಮಾಡಿದ್ದಾರೆ ಯಡಿಯೂರಪ್ಪನವರು. ಆ ರೀತಿಯಾದಂತಹ ಒಂದು ಅವಕಾಶ ಸಿಕ್ಕಂಥದ್ದು. ಇದೆಲ್ಲದಕ್ಕೂ ಪ್ರೇರಣೆ ನನ್ನ ತಂದೆ ತಾಯಿ, ನನ್ನ ಕುಟುಂಬ. ನಮ್ಮ ತಾಯಿ ಚಿಕ್ಕ ವಯಸ್ಸಲ್ಲೇ ಪ್ರೇರಣೆ ಕಳ್ಕೊಂಡ್ರು ಕೂಡ ನಮಗೆ ಇವತ್ತು ಒಬ್ಬ ಧೀಮಂತ ವ್ಯಕ್ತಿಯಾಗಿ ಈ ಕುಟುಂಬದಲ್ಲಿ ನಮ್ಮ ತಾಯಿಯ ಪ್ರೇರಣೆಯಿಂದ ಆಶೀರ್ವಾದದಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದೇ ನಮ್ಮ ಅಣ್ಣವರು ಇವತ್ತಿಲ್ಲ, ಮಾವನವರು ಹೇಳಿದರು. ಹಾಗೆ ವಿಶೇಷವಾಗಿ ನನ್ನ ಹೆಂಡತಿ, ಅವಳಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ನಾನು ಯಾವಾಗ ಕೇಳ್ತೇನೆ ಅದು ಸಿಟ್ಟು ಎಂತದ್ದು ಅಂತಂದ್ರೆ ಪ್ರೀತಿಯ ಸಿಟ್ಟದು, ಯಾರ ಮೇಲೆ ದ್ವೇಷ ಅಸೂಯೆ ಮಾಡುವಂತ ಸಿಟ್ಟಲ್ಲ. ಅಂದ್ರೆ ನಮ್ಮ ತಪ್ಪುಗಳನ್ನ ತಿದ್ದುವಂತ ಸಿಟ್ಟು ಅವ್ರಿಗಿರ್ತದೆ. ಅದರಿಂದ ನಾವು ಮನುಷ್ಯರಾಗಿದ್ದೇವೆ. ಮಕ್ಕಳನ್ನ ನನಗೇನಾದ್ರೂ ಇದೆಲ್ಲದೂ ಲಭಿಸಿದೆ ಅಂದ್ರೆ ತಂದೆ ತಾಯಿ ಗುರು ಹಿರಿಯರ ಆಶೀರ್ವಾದ ಜೊತೆಗೆ ಪ್ರಮುಖವಾಗಿ ಅವಳೇ ನನ್ನ ಹೆಂಡತಿ ಮತ್ತು ಮಕ್ಕಳ ಪ್ರೇರಣೆ ಅದಕ್ಕೆ ಇಷ್ಟು ಕೆಲಸ ಮಾಡ್ಲಿಕ್ಕೆ ಒಂದು ಶಕ್ತಿಯನ್ನ ಕೊಟ್ಟಿದೆ. ಬಹುಶಃ ಒಂದು ಗ್ರಾಮ ಪಂಚಾಯತಿ ಚುನಾವಣೆಯನ್ನ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸೋತವರು ಬಹುಶಃ ಬಹಳ ಕಷ್ಟ ಇದೆ. ಎಲ್ಲರೂ ಗೊತ್ತಿದೆ ನಾವು ರಾಜಕಾರಣ ಮಾಡುವಂತವ್ರು. ನನಗೆ ಎಲ್ಲೋ ಒಂದ್ ಕಡೆ ನನಗೆ ಆಶ್ಚರ್ಯ ಆಗುತ್ತೆ. ನಾನು ಬದುಕಿದ್ದೀನ 3 ಅಸೆಂಬ್ಲಿ ಎಲೆಕ್ಷನ್ ಸೋತು ಬದುಕಿದ್ದೀನ ಅಂತ ಮುಟ್ಟು ನೋಡ್ಕೊಳ್ತೀನಿ ಅನಿಸ್ತದೆ. ಹೌದು ನೀನ್ ಬದುಕಿದೀಯಪ್ಪ ಅಂತ ನನ್ನ ಆತ್ಮಸ್ಥೈರ್ಯ ಹೇಳುತ್ತೆ. ಅನೇಕ